ಶಶಿಕಲಾ, ಫೋನ್ ಇಷ್ಟ ಆಯ್ತಾ ನಿಮಗೆ? ಓ ಸೂಪರ್ ಆಗೈತೆ ಫೋನ್ ಅಂತೂ. ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದೆ ನಿಮ್ಮಂಥವ್ರು ಪಡೆಯೋಕ್ಕೆ. ಥ್ಯಾಂಕ್ ಯು ಶಶಿಕಲಾ. ಏನಾದರೂ ಆಗಲಿ, ನಾವಿಬ್ಬರು ತುಂಬ ಚೆನ್ನಾಗಿರ್ಬೇಕು ಯಾವಾಗಲೂ. ನಿಜವಾಗ್ಲೂ ನನಗೆ ಇಷ್ಟು ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಸಿಗ್ತೀಯಾ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಸಾರಿ ಆಯಿತಾ, ಏನಾದರೂ ಬೇಜಾರು ಮಾಡಿದರೆ? ಅಯ್ಯೋ ಪಾಪ ನೀವ್ಯಾಕೆ ಯಾವಾಗ ಬೇಜಾರು ಮಾಡಿದ್ದೀರಿ ಬಿಡಿ, ಯಾಕಂಗಂತೀರಿ. ಮತ್ತೆ ಡ್ರೆಸ್ ಹೇಗೆ ಅನ್ನಿಸ್ತು? ಡ್ರೆಸ್ಸು ತುಂಬ ಇಷ್ಟ ಆಯಿತು, ನನಗಂತೂ ತುಂಬ ಖುಷಿ ಆಯಿತು. ಹೆಂಗೋ ನೀನು ಖುಷಿ ಪಟ್ಟರೆ ನನಗೆ ಅಷ್ಟೇ ಸಾಕು. ಮುಂದೆ ನಾನು ನಿನ್ನ ಜೊತೆಲಿ ಜೀವನ ಮಾಡಬೇಕಲ್ವಾ? ಮತ್ತೆ ಕೆಲಸ ಎಲ್ಲ ಬರುತ್ತಾ? ಅಯ್ಯೋ ನನಗೆ ಯಾವ ಕೆಲಸನೂ ಬರೋದಿಲ್ಲ. ನಮ್ಮವ್ವ ಯಾವ ಕೆಲಸನೂ ಮಾಡಿಸ್ತಿರ್ತಿಲ್ವಲ್ಲ, ನನ್ನ ಒಬ್ಳೆ ಮಗಳು ಅಂತ ಭಾಳ ಮುದ್ದಾಗಿ ಸಾಕ್ಬಿಟ್ರು. ಈಗ ಅದೇ ಒಂದು ಯೋಚನೆ ಆಗ್ಬಿಟ್ಟೈತೆ, ಹೆಂಗೆ ಮಾಡೋದು ಮದುವೆ ಆದಮೇಲೆ ಅಡುಗೆ ಮಾಡೋಕ್ಕೆ ಅಂತ. ನೀನೇನು ತಲೆಗೆಡ್ಸ್ಕೊಬೇಡ. ನನ್ನ ತಮ್ಮನ ಹೆಂಡ್ತಿದ್ದಾಳೆ ಅಲ್ವಾ ಸೌಮ್ಯ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಚೆನ್ನಾಗಿ ಅಡುಗೆ ಮಾಡ್ತಾಳೆ ಗೊತ್ತಾ ಸೌಮ್ಯ, ತುಂಬ ಚೆನ್ನಾಗಿ ಮಾಡ್ತಾಳೆ. ನೀನೇನು ತಲೆಗೆಡ್ಸ್ಕೊಬೇಡ, ಬಿಡು. ತಳಾರ್ ಕಲ್ತ್ಕೊಂಡ್ರಾಯ್ತು. ಏನೋ ನನಗೆ ಏನೂ ಗೊತ್ತಾಗಕ್ಕಿಲ್ಲ. ನೀವೇ ನನಗೆ ಎಲ್ಲ ಧೈರ್ಯ ಅಲ್ಲ. ಅಯ್ಯೋ ನನಗೂ ಅಷ್ಟೇ, ನಿನ್ನ ಬಿಟ್ಟರೆ ನನಗಿನ್ನು ಯಾರಿದ್ದಾರೆ? ಯಾವತ್ತಿದ್ರು ನನ್ನ ಹೆಂಡ್ತಿ ನಂಗೆ ಇಂಪಾರ್ಟೆಂಟು, ಸರಿನಾ? ಬೈಕ್ ಯಾರ್ದಿದ್ದು? ಅರುಣಂದು ಇದು. ನೀವು ತಗೊಳಕ್ಕಿಲ್ವಾ? ನಾವೆಲ್ಲರೂ ಹೋಗ್ಬೇಕು ಬರಬೇಕು ಅಂದರೆ? ಅವನೆಲ್ಲಿ ಹೋಗ್ತಾನೆ ಸುಮ್ಮನೆ? ಏನಕ್ಕೆ? ಇವಾಗ ಪೆಟ್ರೋಲ್ ಎಲ್ಲ ಡೀಸೆಲ್ ಪೆಟ್ರೋಲ್ ಏನೇ ಆಗಲಿ, ಕಾರ್ ಆಗಲಿ ಬೈಕ್ ಆಗಲಿ ಫುಲ್ ಲೋಡ್ ಮಾಡಿಸ್ತಾನೆ. ಸುಮ್ಮನೆ ನಾವು ಸಪ್ರೇಟಾಗಿ ತಗೊಂಡ್ರೆ ನಾವು ಹಾಕೋಬೇಕಾಗುತ್ತೆ. ಅದಕ್ಕೆ ನಾನೇನಿಲ್ಲ, ಅವ್ನ ಕಾರು ಅವ್ನ ಬೈಕ್ನೇ ತಗೊಂಡು ಓಡಾಡೋದು. ಅವನೇನು ಬೇಡ ಅಂತಾನ? ಸರಿ ಬಿಡಿ, ಹಂಗೆ ಸರಿ ಕತೆ. ಭಾಳ ಬುದ್ಧಿವಂತರು ನೀವು. ನಮ್ಮ ಜೀವನದಲ್ಲಿ ನಾವು ದುಡ್ಡು ಕಾಸು ನಮ್ಮ ಕಾಸು ನಾವು ಬಿಗಿಯಾಗಿ ಮಡಿಕೋಬೇಕು. ಕಂಡವ್ರ ಕಾಸಲ್ಲಿ ನಾವು ಖರ್ಚು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರಬೇಕು. ಸಬಾಸ್, ಇವಾಗ ಒಪ್ತೀನಿ ನೋಡಿ ನಿನ್ನ ನನ್ನ ಹೆಂಡ್ತಿ ಅಂತ. ನನಗೆ ನಿನ್ನ ಮೆಂಟಾಲಿಟಿ, ನೀನು ಮಾತಾಡೋ ಸ್ಟೈಲು ಎಲ್ಲ ತುಂಬ ಇಷ್ಟ ಆಗ್ಬಿಡ್ತು ನನಗೆ. ನಿಜವಾಗ್ಲೂ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ನೀನು. ನೀನಿರೋ ಬ್ರೈನ್ಗೆ ನೀನೇನಾದರೂ ಒಂದು ಒಳ್ಳೆ ಎಜುಕೇಷನ್ ಮಾಡಿ ಒಂದು ದೊಡ್ಡ ಕೆಲಸದಲ್ಲಿ ಇರ್ಬೋದಾಗಿತ್ತು. ಅಯ್ಯೋ ನಮ್ಮ ಅವ್ವ ಒಬ್ಳೆ ಮಗಳಲ್ವಾ, ಸೋಕೆಗೆ ಸಾಕ್ಬಿಟ್ಟಿತ್ತಲ್ಲ, ಅದಕ್ಕೆ ಎಲ್ಗೂ ಕಳ್ಸೋದು ಬೇಡ ಅಂದ್ಬಿಟ್ಟು ಇಸ್ಕೊಬಿಡ್ತು. ನಾನು ಡಿಗ್ರಿ ಮಾಡೀನಿ ಕಣ್ರಿ. ಓ ವೆರಿ ಗುಡ್. ಅವಳು ಸೌಮ್ಯ ಬರೀ 7ನೇ ಕ್ಲಾಸ್ ಅಂತ ಓದಿರೋದು. ಅವಳು ಅಷ್ಟೇ ಓದಿರೋದು, ಅವಳೇನು ಓದ್ತಿದ್ಲ, ಚೆನ್ನಾಗಿ ಓದ್ತಿದ್ದಿಲ್ಲ. ಅವ್ರೇನು ಕಷ್ಟದಲ್ಲಿ ಅವಳು ಏನು ಅಷ್ಟೇನು ಆರಾಮಾಗಿ ಸಾಕ್ನಿಲ್ಲ ಕಣ್ರಿ ಅವಳನ್ನ. ಕೆಲಸ ಪಲ್ಸ ಎಲ್ಲನೂ ಮಾಡೋಳು, ಹೊಲ್ತಕ್ಕೆಲ್ಲ ಹೋಗಿ ನಮ್ಮ ಹತ್ರ ಎಲ್ಲೂ ಕರ್ಕೊ ಹೋಯ್ತಿದ್ದಿಲ್ಲ. ಸೌಮ್ಯ ಹೊಲ್ದ ಹತ್ರ ಎಲ್ಲ ಹೋಗ್ತಿಲ್ಲ? ಸಸಿಗೆಲ್ಲ ಗೊಬ್ಬರ ಹಾಕಕ್ಕೆ ಅದಕ್ಕೆ ಇದ್ಕೆಂತ ಹೋಗೋರು, ಕರ್ಕೊ ಹೋಗೋರು. ಅದಕ್ಕೆ ಕೆಲಸ ಎಲ್ಲ ಕಲ್ತ್ಬಿಟ್ಟಿದ್ದಾಳೆ ಚೆನ್ನಾಗಿ. ನನಗೆ ಅದಕ್ಕೇನೆ ಈಗ ಮದುವೆ ಆಗ್ಬಿಟ್ಟು ಬಂದಾಗ ನಾನು ಅಡುಗೆ ಮಾಡಿಲ್ಲ ಅಂದರೆ ಏನಾರು ಅಂತಾರೆ ಅಂತ ಅದಕ್ಕೆ ಕಲ್ತ್ಕೊತಾ ಇದ್ದೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಆಯಿತಾ. ಇದೇನು ಬೇರೆ ಮನೆಯಲ್ಲ, ನಿನ್ನ ಮನೆ. ನೀನು ಇರಿ ಸೊಸೆ, ಆ ಅಧಿಕಾರ ನಿನಗಿದ್ದೇ ಇರುತ್ತೆ ಆಯಿತಾ. ನೀನೇನು ತಲೆಗೆಡ್ಸ್ಕೊಬೇಡ, ಆರಾಮಾಗಿರು. ನಾನು ನಿನ್ನ ಜೊತೆ ಇರ್ತೀನಿ. ಸದ್ಯ ಇಷ್ಟಾರು ಧೈರ್ಯ ತುಂಬ್ತೀರ ನೀವು. ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ ನಿಮ್ಮಂಥ ಗಂಡನ ಪಡೆಯೋಕ್ಕೆ. ನಾನು ಅದೃಷ್ಟ ಮಾಡಿದೆ. ಏನಮ್ಮ ಹಾರೆ ಗಂಡ ಅಂತ ತೀರ್ಮಾನ ಮಾಡಿಬಿಟ್ಟೆ, ಇನ್ನು ಮದುವೆ ಆಗಿಲ್ಲ ನಾವು. ಒಂದ್ಸತಿ ಮನ್ಸು ಕೊಟ್ಟ ಮೇಲೆ ಬದಲಾಯಿಸೋಕ್ಕಾಯ್ತದ? ಹಂಗಾರೆ ನೀವು ಹುಟ್ಟಿರ್ತೀರ ನನ್ನ? ಅಯ್ಯೋ ಆಗಲ್ಲ. ಏನು ಈ ಥರ ಅಂತೀಯ? ನಾನು ನೀನು ಎಷ್ಟು ಇಷ್ಟಪಡ್ತೀನಿ ಅನ್ನೋದಕ್ಕೆ ನಿನಗೆ ಮೊಬೈಲ್ ಫೋನ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಾಗಲೇ ಅರ್ಥ ಆಗಲಿಲ್ವ ನಿನಗೆ? ಫೋನ್ ಮಾಡಿದ ತಕ್ಷಣ ಎತ್ಕೋಬೇಕು ನೀನು ಆಯಿತಾ? ಸರಿ ಆಯಿತು. ಆಮೇಲೆ ಯಾರ ಜೊತೆನೂ ಫೋನ್ ನಂಬರ್ ಯಾರಿಗೂ ಕೊಡಬೇಡ. ನನ್ನ ಒಬ್ಬನ ಫೋನ್ ನಂಬರ್ ಮಾತ್ರ ಇರಬೇಕು ನಿನ್ನ ಫೋನಲ್ಲಿ. ಸರಿ ಆಯಿತು ರೀ. ಆಮೇಲೆ ಬೇಜಾರು ಮಾಡ್ಕೋಬೇಡಿ, ಒಂದು ವಿಷಯ ಕೇಳಬೇಕು ಅಂದ್ಕೊಂಡೆ. ನೋಡು ಮದುವೆಗಿಂತ ಮುಂಚೆನೇ ಎಲ್ಲ ಕ್ಲಿಯರ್ ಆಗಿಬಿಡ್ಬೇಕು. ಯಾವ ಡೌಟು ಗಿಫ್ಟು ಅಂತ ಯಾವುದು ಇಟ್ಕೋಬೇಡ ನೀನು. ಏನಿದ್ರು ಮಾತಾಡಿ ಮುಗಿಸ್ಬಿಡ್ಬೇಕು. ಏನು ಹೇಳಮ್ಮ? ಆಮೇಲೆ ತಪ್ಪು ತಿಳ್ಕೊತೀರೇನೋ? ತಪ್ಪು ಗಿಪ್ಪು ಏನು ತಿಳ್ಕೊಳ್ಳಲ್ಲ. ಅದೇನು ಹೇಳ್ಬೇಕು ಹೇಳು. ಅದೇ ರೀ, ನಿಮ್ಮ ಹಿರಿಯ ಹೆಂಡ್ತಿ. ನೋಡು ಆ ಸುದ್ದಿ ಮಾತ್ರ ಎತ್ತಲೇಬೇಡ. ಅವಳು ಸರಿಲ್ಲ, ಅವಳು ನಂಬಿ ಮೋಸ ಹೋದೆ ನಾನು ಅಷ್ಟೇ. ಅವಳನ್ನ ನಾನು ಯಾವತ್ತೂ ಹೆಂಡ್ತಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ನಾವೇನು ಸಂಪ್ರದಾಯ ಪ್ರಕಾರ ತಾಳಿ ಕಟ್ಟಿದ್ದೀನ? ನಾನು ಮಾಮೂಲಿ ಫ್ರೆಂಡ್ಲಿ ಆಗಿದ್ದು. ಜ್ಯುವೆಲರಿ ಶಾಪ್ಗೆ ಹೋಗಿ ಒಂದು ಉಂಗುರ ತೆಗೆದುಬಿಟ್ಟು ಅವಳಿಗೆ ಹಾಕ್ಬಿಟ್ಟೆ, ಗಿಫ್ಟ್ ಕೊಟ್ಟೆ. ಅದಕ್ಕೆ ನೀವು ಮದುವೆ ಆಯಿತು ಅಂತ ಅಂದ್ಕೊಂಡು ನಾನು ಹಿಂದೆ ಬಿದ್ದು ನನಗೆ ಗಂಡ ಅಂದ್ಕೊಂಡು ಬಂದಿದ್ದು ಅಷ್ಟೇ ಅವಳು. ಅಷ್ಟು ಬಿಟ್ಟರೆ ಅವಳನ್ನ ನಾನು ಸಂಪ್ರದಾಯವಾಗಿ ಮದುವೆ ಆಗಿದ್ದೀನ? ಅವಳು ಬಿಟ್ಟಾಕು, ನಿನ್ನೆ ಸಂಪ್ರದಾಯವಾಗಿ ಮದುವೆ ಆಗ್ತಾ ಇರೋದು ನಾನು. ಸದ್ಯ ಇವಾಗ ಸಮಾಧಾನ ಆಯಿತು. ಅದಕ್ಕೇನೆ ಕಣ್ರಿ, ನಾಳೆ ದಿವಸಕ್ಕೂ ಹಂಗೆ ಹಿಂಗೆ ಅನ್ಬಾರ್ದು. ನಾನು ಹಿರಿ ಸೊಸೆ ತಾನೇ. ನೀನೇ ಹಿರಿ ಸೊಸೆ, ನಾನು ಹಿರಿ ಮಗ ಅಂದಮೇಲೆ ನೀನು ಹಿರಿ ಸೊಸೆ ಅಲ್ವಾ? ನೀನು ಏನು ತಲೆಗೆಡ್ಸ್ಕೊಬೇಡ. ನಮ್ಮ ಮನೇಲಿ ಯಾರು ನೀನು ಕಾಟ ಕೊಡೋರು ಇರಲ್ಲ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಸೌಮ್ಯನೂ ಕೂಡ ಒಳ್ಳೆಯವಳೆ, ಅರುಣನೂ ಅಷ್ಟೇ. ಎಲ್ಲರೂ ಒಳ್ಳೆಯವರೇ, ಆ ಥರ ಏನಿಲ್ಲ. ಆರಾಮಾಗಿರ್ಬೋದು. ಓಕೆ ಸರಿ ಕಣ್ರಿ ಆಯಿತು. ಅದಕ್ಕೇನೆ ನನಗೂ ಕೆಲಸ ಪಲ್ಸ ಜಾಸ್ತಿ ಮಾಡೋಕ್ಕಾಗಕ್ಕಿಲ್ವಲ್ಲ. ಸೌಮ್ಯ ಅತ್ತೆ ಎಲ್ಲ ಇರ್ತಾರೆ, ಅಲ್ಲಿ ಮಾಡ್ಕೋತಾರೆ ಅಲ್ವಾ? ಹಲೋ ಮೇಡಮ್, ನಿಮ್ನೇನು ಕೆಲಸದೊಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು? ನನ್ನ ಹೆಂಡತಿಯಾಗಿರೋ ಕರ್ಕೊಂಡು ಹೋಗ್ತಾ ಇರೋದು ನಿನ್ನ. ಏನು ಮನೆ ಕೆಲಸದೊಳ ನೀನು? ಈ ಥರ ಎಲ್ಲ ವಿಚಾರಿಸ್ತೀಯಾ? ಅಲ್ಲ, ಮದುವೆ ಮಾಡ್ಕೊಬಂದ್ಮೇಲೆ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರಲ್ಲ. ನನ್ನ ಹೆಂಡತಿಗೆ ಆ ಥರ ಎಲ್ಲ ಹೇಳಕ್ಕೆ ನಾನು ಅವಕಾಶನೇ ಕೊಡಲ್ಲ, ಸರಿನಾ? ಅಯ್ಯೋ, ನಾನು ನಿಜಕ್ಕೂ ಎಷ್ಟೊಂದು ಅದೃಷ್ಟವಂತೆ ನಿಮ್ಮ ಮದುವೆ ಆಗೋಕ್ಕೆ. ಇವಾಗಲೇ ಏನು, ಇನ್ನು ಮುಂದೆ ಇನ್ನೂ ಖುಷಿಯಾಗಿರೋಣ. ಓಕೆ, ನನಗೂ ನನ್ನ ಒಪ್ಕೊಳ್ಳೋವಂಥ ಹುಡುಗಿ ಆಗಬೇಕಾಗಿತ್ತು. ನೀನು ಎಷ್ಟೊಂದು ನನಗೆ ನಿಜವಾಗ್ಲೂ ಎಷ್ಟೋ ಯಾವುದೋ ಜನ್ಮದ ಋಣಾನುಬಂಧ ಅನಿಸುತ್ತೆ. ನೀನು ಕೊಟ್ಟು ಮಾತಾಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನನಗೆ. ನಿಜವಾಗ್ಲೂ ಯಾವ ಥರ ಮಾತಾಡ್ತಾ ಇದ್ದೀವಿ ಅಲ್ವಾ? ಏನು ಯಾವಾಗಲೂ ಫ್ರೆಂಡ್ ಇದ್ವೇನೋ ನಾವು ಅನ್ನೋ ಥರ ಮಾತಾಡ್ತಾ ಇದ್ದೀವಿ. ಇದೇ ಅಲ್ವಾ ನಿಜ ಹೇಳಬೇಕು ಅಂದರೆ ಋಣಾನುಬಂಧ ಅನ್ನೋದು? ನಾನು ಯಾವ ಕೊಟ್ಟು ಮಾತಾಡ್ತಿದ್ದಿಲ್ಲ. ನಾನು ಯಾವ ಹುಡುಗನ ಕೊಟ್ಟು ಮಾತಾಡ್ತಿದ್ದಿಲ್ಲ, ಯಾರು ಕೊಟ್ಟು ಮಾತಾಡ್ತಿದ್ದಿಲ್ಲ. ಎಷ್ಟೋ ಜನ ಲವ್ ಮಾಡಬೇಕು ಅಂತ ಹಿಂದೆ ಬಿದ್ದರು, ನಾನು ಅವ್ರ ಕಡೆಗೆ ತಿರುಗು ನೋಡ್ತಿದ್ದಿಲ್ಲ. ನೋಡಿ, ನೀವು ಕರೆದ ತಕ್ಷಣ ಫೋನ್ ತೆಗೆಸ್ಕೊಳಕ್ಕೆ ಹೆಂಗೆ ಬಂದೆ ನಾನು ಅಂತ ನನಗೆ ಆಶ್ಚರ್ಯ ಆಯ್ತದೆ. ನನಗೆ ಗೊತ್ತಿಲ್ದಾನೆ ನಿಮ್ಮನ್ನ ಇಷ್ಟೊಂದು ಇಷ್ಟಪಡ್ತೇವನಿ ಅಂತ. ಅರೇಂಜ್ ಕಮ್ ಲವ್ ಮ್ಯಾರೇಜ್ ಆಗಬೇಕು ನಮ್ಮದು. ತುಂಬ ಮದುವೆ ಗಂಟಲು ಲವ್ ಮಾಡೋಣ, ಆಮೇಲೆ ಮದುವೆ ಗಂಟು.
ಸರಿ ಆಯಿತು. ನನಗೂ ಲವ್ ಮ್ಯಾರೇಜ್ ಆಗಬೇಕು ಅಂತಲೇ ಇಷ್ಟ ಇದ್ದಿದ್ದು. ನಿಜವಾಗ್ಲೂ ನೀವು ಇಷ್ಟು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಗ್ತೀರಾ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ ನಾನು. ನಿಜಕ್ಕೂ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಹೇಳ್ತೀನಿ. ನಾನು ಫೋನ್ ತಗೊಟ್ಟಿರೋ ವಿಷಯನ ಆ ಅಕ್ಕ ಇದ್ದಾಳಲ್ಲ ವನಜಕ್ಕ, ಅವಳ ಹತ್ರ ಹೇಳಲೇಬೇಡ ನೀನು. ನೀವು ಏನಕ್ಕೆ ನೀವು ಅವತ್ತು ಅವ್ನು ಫೋನಿಂದ ಮಾಡಿದರೆ ಅವಳು ಸರಿ ಇಲ್ಲ. ಅವಳು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಗಂಟು ಸಬ್ಬುದ್ದಿ. ನೀವು ಅವಳು ಫೋನೇ ಮಾಡಬೇಡ್ದಾಗಿತ್ತು ನೀವು. ಅಯ್ಯೋ ಏನು ಮಾಡೋದು, ನೀನು ನಂಬರ್ ಇಸ್ಕೊಳ್ಳೋಕೆ ಇನ್ಯಾರಿಗೆ ಫೋನ್ ಮಾಡೋದು ಹೇಳು. ಅದಕ್ಕೆ ಫೋನ್ ಮಾಡಿದೆ ಅಷ್ಟೇ, ಇನ್ನೇನು ಇಲ್ಲ. ಏನಾದರೂ ತಿಂತೀಯಾ ಕಾಫಿ ಏನಾದರೂ? ಕಾಫಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಅವನು ಸ್ವಲ್ಪ ಟೇಸ್ಟ್ ನೋಡೋಣ. ಸರಿ ಆಯಿತು, ಸೈಡ್ಗೆ ಹಾಕ್ಬಿಡಿ ಗಾಡಿನ. ಹಾಂ ಸರಿ ಆಯಿತು. ನಿಜವಾಗ್ಲೂ ನಿನ್ನ ಜೊತೆ ಕಾಫಿ ಕುಡಿತಿರೋದಕ್ಕೂ ಈ ವೆದರ್ಗೂ ವಾವ್ ಸೂಪರ್. ನನಗಂತೂ ತುಂಬ ಖುಷಿ ಆಗ್ತಿದೆ. ನನಗೂ ಅಷ್ಟೇ. ನಿಜವಾಗ್ಲೂ ನಿಮ್ಮಂಥವ್ರನ್ನ ನಾನು ಮದುವೆ ಆಯ್ತೇನೆ ಅನ್ನೋದೇ ನನ್ನ ಅದೃಷ್ಟ. ಅಯ್ಯೋ ಯಾಕೆ ಹಂಗೆ ಅನ್ಕೋತೀಯಾ? ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದು. ನಿಜವಾಗ್ಲೂ ಅವಳು ಹೋದಾಗ ನನ್ನ ಹೆಂಡತಿ ಹೇಳು, ಅಯ್ಯೋ ಇದೇನಿದು ಹಿಂಗೆ ಹೊಂಟೋದ್ಲಲ್ಲ, ನನ್ನ ಜೀವನ ಇಷ್ಟೇ ಏನೋ ಮುಗಿದೋಯ್ತೇನೋ ಅಂತಿದ್ದೆ. ಆದರೆ ಇಂಥದ್ದೊಂದು ಸರ್ಪ್ರೈಸ್ ಗಿಫ್ಟ್ ಸಿಗುತ್ತೆ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು. ಅಯ್ಯೋ ಇಷ್ಟೊಂದು ಹೊಗಳ್ತಾ ಇದ್ದೀರಿ. ಇಲ್ಲ ಹೊಗಳ್ತಾ ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ತುಂಬ ಇಷ್ಟಪಡ್ತೀನಿ. ಓಕೆ, ಜೀವನ ಪರ್ಯಂತ ತುಂಬ ಖುಷಿ ಅಂತಿರೋಣ. ನಿನ್ನ ಖುಷಿ ಮುಂದೆ ನಾನು ಯಾರು ಖುಷಿ ನನಗೆ ಮುಖ್ಯ ಅಲ್ಲ, ನೀನು ಖುಷಿಯಾಗಿರ್ಬೇಕಷ್ಟೇ. ಥ್ಯಾಂಕ್ಸ್ ರೀ. ಇಂಥವ್ರನ್ನ ಮದುವೆ ಆಗೋಕ್ಕೆ ನಿಜಕ್ಕೂ ನಾನು ಅಷ್ಟೇ ಅದೃಷ್ಟ ಮಾಡಿದೆ. ಯಾರಂಗಂತಾರೆ ಹೇಳಿ? ಮತ್ತೆ ನಿಮ್ಮ ತಂದೆಯವ್ರು ಏನು ಕಾಣಲೇ ಇಲ್ಲ? ಅಯ್ಯೋ ನಮ್ಮ ತಂದೆ ಸ್ವಲ್ಪ ಎಣ್ಣೆ ಪಾರ್ಟಿ ಅಂತ ನಿಮ್ಗೆ ಹೇಳಿಲ್ವಾ? ಹೌದಾ? ಮಾವನವ್ರು ಕುಡಿತಾರಾ? ಕುಡ್ದು ರಂಪ ಹಿಡಿಸ್ತಾರೆ. ಏನು ಮಾಡೋದು? ನಮ್ಮ ಅವ್ವನಿಗೆ ಪಾಪ ನೆಮ್ಮದಿನೇ ಇಲ್ಲ. ಅಯ್ಯೋ ತಲೆಗೆಡ್ಸ್ಕೊಬಿಡಿ ಬಿಡಿ, ಮದುವೆ ಆದ್ಮೇಲೆ ಬಂದ್ಬೇಕಾರೆ ಅಲ್ಲೇ ಇತ್ಕೊಳ್ಳಂತೆ. ಅಷ್ಟು ಆಗ್ಬಿಟ್ರೆ ಸಾಕು. ನಿಜಕ್ಕೂ ನಮ್ಮ ಅಪ್ಪನ ಟಾರ್ಚರ್ ತಡೆಯೋಕ್ಕಾಗಿಲ್ಲ. ನಮ್ಮ ಅಪ್ಪ ವಾರಕ್ಕೊಂದ್ಸತಿ ಬರೋದು, ಎಲ್ಲೆಲ್ಲರೂ ಹೋಗಿ ಸುತ್ತಾಡ್ಕೊಂಡು ಬಂದು ದಿವಸ ಏನು ನಮ್ಮ ಅವ್ವನಿಗೆ ಒಸಿ ಕಿರ್ಕೊಳಕ್ಕೆ ಕೊಡೋಕ್ಕಿಲ್ಲ. ಬಡಿಯೋದು ಹಿಂಗೆಲ್ಲ ಹೊಟ್ಟೆ ಉರಿಸ್ತದೆ. ನಮ್ಮ ಅವ್ವ ಭಾಳ ಒಳ್ಳೇದು. ನಮ್ಮ ಅಪ್ಪನೇ ಸರಿಯಿಲ್ಲ. ಏನು ಮಾಡಿರಿ? ಏನು ಮಾಡೋಕ್ಕಾಗಲ್ಲ ಪಾಪ, ಒಬ್ಬರು ಆ ಥರ ಇರ್ತಾರೆ. ಸ್ವಲ್ಪ ಅರ್ಥನೇ ಮಾಡ್ಕೊಳ್ಳಲ್ಲ. ಹೆಂಡತಿ ಮಕ್ಕಳನ್ನ ಯಾವ ಥರ ಸಾಕಬೇಕು ಅನ್ನೋ ಕಾಮನ್ ಸೆನ್ಸು ಇರಲ್ಲ ಅವ್ರಿಗೆ ಬಿಡಿ. ಏನೋ ನೀನು ತಲೆಗೆಡ್ಸ್ಕೊಬೇಡ, ನಾನು ಇದ್ದೀನಿ ಅಲ್ವಾ. ಮತ್ತೆ ನಿಂದು ಯಾವುದೇ ಥರದ ಲವ್ ಸ್ಟೋರಿ ಅದು ಇದು? ಅಯ್ಯಪ್ಪ ನಾನು ಆ ಥರ ಹುಡುಗಿ ಅಲ್ಲ ಕಣಪ್ಪ. ಲವ್ ಸ್ಟೋರಿ ಏನೂ ಇಲ್ಲ. ನಾನು ಆ ಥರ ಎಲ್ಲ ಇಲ್ಲ. ಅಯ್ಯೋ ಅದಕ್ಕೆ ನೀನು ಹಿಂಗೆ ಆಡ್ತಾ ಇದೆಯಾ? ಏನಾದ್ರು ಇದ್ದರೆ ಹೇಳ್ಬಿಡು, ಇವತ್ತಿಗೆ ಕೊನೆ ಮಾಡ್ಕೊ ಅಷ್ಟೇ. ಅಯ್ಯಪ್ಪ ಆ ಥರ ಏನಿಲ್ಲ ನಿಜವಾಗ್ಲೂ. ಅದಕ್ಕೆ ಇಲ್ದವ್ದು ಹೇಳಬೇಕು. ಆ ಥರ ಏನಿಲ್ಲ. ಸರಿ ಆಯಿತು. ನಿಜವಾಗ್ಲೂ ಏನು ಹೇಳಬೇಕು, ಏನೇನೋ ಮಾತಾಡಬೇಕು ಅಂತ ಅಂದ್ಕೊಳ್ತೀನಿ. ಆದರೆ ನೀನು ಮುಂದೆ ಬಂದಾಗ ಏನು ಮಾತಾಡೋಕೆ ಮನಸ್ಸೇ ಬರೋಲ್ಲ. ಏನಾಗಿದೆ ನನಗೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಏನಾಗಿದೆ ಅದು? ಹಾಂ ಏನಾಗಿದೆ, ಇದಕ್ಕೆ ಏನಂತಾರೆ ಈ ಥರ ಸಿಂಟಮ್ಸ್ಗೆ ಅಂತ ಗೊತ್ತಾಗ್ತಾ ಇಲ್ಲ. ಭಾಳ ಮುದ್ದಾಗಿ ಮಾತಾಡ್ತೀರಿ. ನೈಟು ಡಿನ್ನರ್ ಮುಗಿಸ್ಕೊಂಡು ಹೋಗೋಣ. ಸರಿ ಆಯಿತು. ಮತ್ತೆ ಟೈಮ್ ಆಗುತ್ತೆ ಮನೆಗೆ ಹೋಗೋಕ್ಕೆ ಅಂತ ಅಂದೆ. ಅಮ್ಮ ಏನಾದ್ರು ಅಂದರೆ? ಅಯ್ಯೋ ಏನು ಅನ್ನಕ್ಕಿಲ್ಲ ಬಿಡಿ. ಊಟ ಮಾಡ್ಕೊಂಡು ಹೋಗ್ತಾಯಿದ್ದೆ ತಲಾರ್ಕೆ. ಸರಿ ಓಕೆ, ಹಾಗಾದ್ರೆ ಸರಿ. ಡಿನ್ನರ್ ಮುಗಿಸ್ಕೊಂಡು ಅಮ್ಮನಿಗೂ ಪಾರ್ಸಲ್ ತಗೊಂಡು ಹೋಗೋಣ. ಸರಿ ಆಯಿತು. ಆಮೇಲೆ ನೀವು ಅಷ್ಟೇ ಹೋಗಿದೆ ಕರ್ಕೊಂಡು ಹಿಂಗೆ ಮೊಬೈಲ್ ತಗೊಟ್ಟೆ ಅಂತ ಎಲ್ಲ ಹೇಳ್ಬೇಡಿ ಯಾರಿಗೂ. ಆಮೇಲೆ ಕೇಳ್ಕೊಬಿಟ್ಟು ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ರೆ ನೋಡಿ ಹಿಂಗೆ ನಂಬಿಟ್ಟು ಹಿಂಗೆಲ್ಲವ ಇದು ಮಾಡ್ತಾವ್ರೆ ಅಂತ ನಿಮ್ಮನ್ನೇ ತಪ್ಪು ತಿಳ್ಕೊಳ್ಳೋದು. ಆಮೇಲೆ ಯಾರು ಕೂಟು ಹೇಳಕ್ಕೆ ಹೋಗಬೇಡಿ. ನೋ ನಾನಂತೂ ಹೇಳಲ್ಲ, ನೀವು ಹೇಳ್ಬೇಡಿ ಅಷ್ಟೇ. ಸರಿ ಆಯಿತು, ಹೇಳಕ್ಕಿಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.